ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ GNM ನರ್ಸಿಂಗ್ ರಿಸಲ್ಟ್ ಬಗ್ಗೆ ನಾನು 2 ಡೇಸಿಂದ ಕೂಡ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಆದರೂ ಕೂಡ ನೀವು ಕೇಳ್ತಾ ಇರುವಂಥದ್ದು ಏನಂದರೆ ಮತ್ತೆ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ನೋಡಿ. ರೀವ್ಯಾಲ್ಯೂಯೇಷನ್ ನೀವು ಕೊಟ್ಟಿರುವಂಥ ಪೇಪರ್ ವ್ಯಾಲ್ಯೂಯೇಷನ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೆಂಟ್ರ್ಗಳು ಎಲ್ಲ ಕ್ಲೋಸ್ ಆಗಿದ್ದಾವೆ. ಇವಾಗ ಯಾರು ಕೂಡ ವ್ಯಾಲ್ಯೂಯೇಷನ್ ಮಾಡ್ತಾ ಇಲ್ಲ. ಎಲ್ಲ ಕೂಡ ನಿಮ್ಮ ಬೋರ್ಡಿಗೆ ಹೋಗಿಬಿಟ್ಟಿದೆ ಡಾಟಾ ಇವಾಗ. ಸೊ ಡಾಟಾವನ್ನು ನಿಮಗೆ ಕೊಡಬೇಕಂದ್ರೆ, ಬೋರ್ಡಿಂದ ನಿಮಗೆ ಕೊಡಬೇಕಂತಂದರೆ ಇಲ್ಲಿ ಎರಡು ಕಂಡೀಷನ್ಗಳು, ನಾಟ್ ಒಂದು ಕಂಡೀಷನ್, ಎರಡು ಕಂಡೀಷನ್. ಒಂದೇದ್ದು, ಎಲ್ಲ ಕಾಲೇಜಿನವರು ರೀವ್ಯಾಲ್ಯೂಯೇಷನ್ ಫೀಸನ್ನು ಪೇ ಮಾಡಿದಾರೋ ಇಲ್ಲೋ ಅಂತ ಒಂದು ಸಲ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ, ಚೆಕ್ ಮಾಡ್ತಾರೆ. ಅದೇನಾದರೂ ಭಾಳಷ್ಟು, ಯಾಕಂದರೆ ಕಾಮನಾಗಿ GNM ನರ್ಸಿಂಗ್ ನಾವು ನೋಡಿದಂತೆ GNM ಕಾಲೇಜಿನವರು ದುಡ್ಡು ಕೊಡೋಕ್ಕೆ ಹಿಂದೆ ಮುಂದೆ ಮಾಡ್ತಾರೆ, ಕೊಡೋದಿಲ್ಲ ಬೋರ್ಡಿಗೆ. ನಾನು ನೋಡಿದ ಹಾಗೆ ಪ್ರತಿ ವರ್ಷವೂ ಕೂಡ ನೋಡಿದ್ದೀನಿ. ಈ ವರ್ಷ ಏನಾದರೂ ಕೊಟ್ಟು ತುಂಬ ಒಳ್ಳೆಯದು, ನಿಮ್ಗೆ ಹೆಲ್ಪ್ ಆಗುತ್ತೆ. ಎಲ್ಲ ಕಾಲೇಜಿಂದ ಕ್ಲಿಯರ್ ಇದ್ದರೆ ತಿಳ್ಕೊಂಬಿಡ್ರಿ, ನಿಮ್ಮ ರಿಸಲ್ಟ್ ಬಂದುಬಿಡುತ್ತೆ ಅಂಥೇಳಿ. ಎರಡನೇದ್ದು, ಈ ಇಶ್ಯೂ ಆಯ್ತಲ್ಲ, ಏನು ಟೆಕ್ನಿಕಲ್ ಇಶ್ಯೂ, ಮಾರ್ಕ್ಸ್ ಮಿಸ್ಸಿಂಗು, ಡಾಟಾ ಮಿಸ್ಸಿಂಗು, ಅದೇನಾದರೂ ಇಲ್ಲಿ ರಿಪೀಟ್ ಆಗಿತ್ತು ಅಂಥೇಳಿ ಯೋಚನೆ ಮಾಡಲಿಕ್ಕೆ 2 ಡೇಸ್ ಎಕ್ಸ್ಟ್ರಾ ತೊಗೋಬೋದು. ಸೊ ಅಂದಾಜಾಗಿ ನಾನು ಹೇಳ್ಬೋದು, ಇವತ್ತಿಂದ 1 ವಾರ ಲೆಕ್ಕ ತೊಗೋಬೋದು. ಓಕೆ, ಇವತ್ತು ಬುಧವಾರ. ಓಕೆ, ನಾಳೆ ಅಥವಾ ನಾಡದಂತೆ ಬರೋಂಗಿಲ್ಲ, ಯಾಕಂದರೆ ಆ ಥರ ಲೆಕ್ಕಾಚಾರ ಅಂತೂ ಇಲ್ಲ. ನನಗನ್ನಿಸುತ್ತೆ ಇವತ್ತಿಂದ 1 ವಾರ ಲೆಕ್ಕನ ತೊಗೊಂಡ್ರು ಕೂಡ ಇವತ್ತಿಂದ 1 ವಾರದ ಒಳಗಾಗಿ ನಿಮಗೆ ಬರುವಂಥ ಚಾನ್ಸಸ್ ಇದೆ. ಇಲ್ಲಪ್ಪ ಅಂದರೆ ನೆಕ್ಸ್ಟ್ ಮಂತ್ ಫಸ್ಟ್ ವೀಕೇ ಬರೋದು. ನೆಕ್ಸ್ಟ್ ಮಂತೆ ಫಸ್ಟ್ ವೀಕಲ್ಲಿ ನಿಮಗೆ ಬರಬೇಕಾಗುತ್ತೆ. ಇವತ್ತು ನಾಳೆ ಅಂತೂ ಬರೋಂಗಿಲ್ಲ, ಡೌಟ್ ಇದೆ 100%. ಬಂದರೂ ಒಳ್ಳೇದೇನೋ ನಾನು, ಬಟ್ ಬರೋಂಗಿಲ್ಲ. ಭಾಳ ನನಗೆ ಗೊತ್ತಿದ್ದಂಗೆ ಅಷ್ಟೊಂದು ಈಸಿಯಾಗಿ ಕೊಡೋಂಗಿಲ್ಲ, ವೇಟ್ ಮಾಡ್ತಾರೆ. ಬಟ್ ಬರಬೇಕು, ಬೇಗನೆ ಬಂದರೆ ಒಳ್ಳೆಯದು. ಯಾಕಂದರೆ ಸಪ್ಲಿಮೆಂಟ್ರಿಗೆ ಟೈಮ್ ಟೇಬಲ್ ರಿಲೀಸ್ ಮಾಡಬೇಕು, ಅಪ್ಲಿಕೇಶನ್ ರಿಲೀಸ್ ಮಾಡಬೇಕು. ಬೇಗ ಬಂದರೆ ತುಂಬ ಒಳ್ಳೆಯದು. ಬಟ್ 1 ವಾರ ಒಳಗಡೆ ಬರುತ್ತೆ ನಿಮಗೆ. ಓಕೆನಾ? ಬಂದರೂ ಕೂಡ ನಾಳೆ ಒಂದು ಸಲ ನಾನು ಬೋರ್ಡಿಗೆ ಕಾಲ್ ಮಾಡ್ತೇನೆ, ಏನಂತಾರೋ ನೋಡೋಣ. ಯಾಕಂದರೆ ಎಲ್ಲರಿಗೂ ಒಂದೊಂದು ಉತ್ತರ ಕೊಡ್ತಾರೆ ಅವರು, ನನಗೂ ಕೂಡ ಏನಾದರೂ ಒಂದು ಉತ್ತರ ಕೊಟ್ಟೇ ಕೊಡ್ತಾರೆ. ಅದನ್ನು ನಾನು ವಿಡಿಯೋ ಮುಖಾಂತರ ಶೇರ್ ಮಾಡ್ತೀನಿ.